ಹರೇ ಕೃಷ್ಣ. ಮನೆಯ ಹತ್ತಿರ ಪಾರಿಜಾತ ಗಿಡ ಇರುವುದು ಶುಭಾನ? ಹಾಗೂ ಪಾರಿಜಾತ ಗಿಡದ ಮಹತ್ವವನ್ನು ತಿಳಿಯೋಣ. ಪಾರಿಜಾತ ಹೂ ಅಥವಾ ರಾತ್ರಿಯಲ್ಲಿ ಹರಳುವ ಮಲ್ಲಿಗೆ ಅತ್ಯಂತ ಪವಿತ್ರವಾದ ಪರಿಮಳಯುಕ್ತ ಬಿಳಿ ಹೂವಾಗಿದ್ದು, ಈ ಹೂವು ದೇವಿ ಲಕ್ಷ್ಮಿ, ವಿಷ್ಣು ಹಾಗೂ ಇಂದ್ರನೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿದೆ. ಸ್ವರ್ಗದಿಂದ ತಂದ ಆಕಾಶ ಮರವೆಂದು ನಂಬಲಾಗಿದೆ. ಇದು ಸಂಪತ್ತು, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಪಾರಿಜಾತ ಗಿಡವನ್ನು ಮನೆಯ ಹತ್ತಿರ ಬೆಳೆಸುವುದರ ಬಗ್ಗೆ ಅನೇಕರಿಗೆ ಪ್ರಶ್ನೆಗಳಿವೆ. ಈ ದೈವಿಕ ವೃಕ್ಷವು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಈಶಾನ್ಯ ಅಥವಾ ದಕ್ಷಿಣ ನೈಋತ್ಯ ದಿಕ್ಕಿನಲ್ಲಿ ಇದನ್ನು ಬೆಳೆಸುವುದರಿಂದ ವಾಸ್ತು ದೋಷ ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಮನೆಯ ಮೇಲೆ ಬೀಳುವ ಯಾವುದೇ ನಕಾರಾತ್ಮಕ ದೃಷ್ಟಿ ಅಥವಾ ಮಾಟಮಂತ್ರದಂತಹ ಪ್ರಭಾವಗಳನ್ನು ಹೀರಿಕೊಳ್ಳುವ ಶಕ್ತಿ ಈ ಗಿಡಕ್ಕಿದೆ ಎಂದು ನಂಬಲಾಗಿದೆ. ಪ್ರೀತಿ, ಭಕ್ತಿ, ಭಾವನೆ ಮತ್ತು ಆತ್ಮವಿಶ್ವಾಸದಿಂದ ಈ ಗಿಡವನ್ನು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಪಾರಿಜಾತ ಗಿಡವು ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿದ 14 ರತ್ನಗಳಲ್ಲಿ ಒಂದಾಗಿದೆ. ಈ ಕಾರಣಕ್ಕಾಗಿ ಇದನ್ನು ಮಹಾಲಕ್ಷ್ಮಿಯ ಸಹೋದರ ಎಂದು ಕೂಡ ಕರೆಯಲಾಗುತ್ತದೆ. ಮನೆಯಲ್ಲಿ ಪಾರಿಜಾತ ಗಿಡವಿದ್ದರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿ ಈ ತ್ರಿಶಕ್ತಿಗಳ ಅನುಗ್ರಹ ಸದಾ ಇರುತ್ತದೆ ಎಂದು ಹೇಳಲಾಗಿದೆ. ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಎಂದು ಮಾತು ಈ ಗಿಡಕ್ಕೆ ಅನ್ವಯಿಸುತ್ತದೆ. ಸಾಮಾನ್ಯವಾಗಿ ನಾವು ಗಿಡಗಳಿಂದ ನೇರವಾಗಿ ಹೂಗಳನ್ನು ಬಿಡಿಸಿಕೊಳ್ಳುತ್ತೇವೆ. ಆದರೆ ಪಾರಿಜಾತದ ಹೂಗಳು ಮರದಿಂದ ಉದುರಿ ನೆಲಕ್ಕೆ ಬಿದ್ದ ನಂತರವೂ ಅವುಗಳನ್ನು ಪೂಜೆಗೆ ಬಳಸಬಹುದು. ಇದು ಇಂದ್ರನ ನಂದನವನದಲ್ಲಿ ಇದ್ದ ಗಿಡವಾಗಿದ್ದು, ಶ್ರೀಕೃಷ್ಣ ಭಗವಂತರು ಇಂದ್ರನೊಂದಿಗೆ ಹೋರಾಡಿ ಇದನ್ನು ಭೂಲೋಕಕ್ಕೆ ತಂದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆಯುರ್ವೇದದಲ್ಲಿಯೂ ಸಹ ಪಾರಿಜಾತದ ಮಹತ್ವವನ್ನು ವಿವರಿಸಲಾಗಿದೆ. ಮನೆಯ ಅಂಗಳದಲ್ಲಿ, ತೋಟದಲ್ಲಿ ಅಥವಾ ಹೊಲಗಳಲ್ಲಿ ಕನಿಷ್ಠ ಒಂದು ಪಾರಿಜಾತ ಗಿಡವನ್ನು ಬೆಳೆಸುವುದು ಬಹಳಷ್ಟು ಶುಭವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.